ಯಾರು ಫಸ್ಟ್? ನೀವೇ ಫಸ್ಟ್. ಯಾರು ಫಸ್ಟ್? ಸೊ ನೀನ್ ಬೆಳ್ಳಕ್ ಕಾಣ್ಲಿ ಅಂತಾನೆ ನಿಲ್ಸಿರೋದು. ಇದ್ದೀನಿ ಬಟ್ ಮನೆ ರೂಲ್ಸ್ ಏನು ಜಾಸ್ತಿ ಏನು ಕಾಣಿಸೋದು ಬೇಡ. ಅಲ್ಲಿಂದ ಒಂಚೂರು ಕುತ್ಕೊಂಡು ಮಾಡು ಒಂಚೂರು. ಕಾಣಲ್ ಕಣೆ, ನಿನ್ ಮುಖ ಕಾಣಲ್ಲ. ನಂಗೆ ಕಾಣಿಸ್ತಾನೆ ಇಲ್ವೇ? ನಮ್ಗೆ ಕಾಣುತ್ತೆ. ಏನು ಬರೆಯೋದು ಅಷ್ಟೇ ಅಲ್ಲ, ಇನ್ವೆಸ್ಟ್ ಮಾಡೋದು. ಬಂದಿದ್ದಾಯ್ತು. ಆ್ಯಂಡ್ ಆ್ಯಕ್ಚುಲಾಗಿ ರಂಗೋಲಿ ತುಂಬ ಚೆನ್ನಾಗಿ. ಅಚ್ಚಮ್ಮ ಹಿಂಗೆ ಸೂರ್ಯಮ್ಮ ಹಾಂ ಹತ್ರ ಹೋಗೊಂಚೂರು. ಅದು ಯಾಕೆ ಹಿಂಗೆ ನಿಂತಿದ್ದೆ? ಸೋಷಿಯಲ್ ಡಿಸ್ಟೆನ್ಸ್. ಹಿಂಗೆ ಕರ್ರಗಿರೋ ಉಪ್ಪಂಗೆ ಹೆಂಗೆ ಸಿಗ್ತಾವ ಅಮ್ಮ ಅಂತ ನೋಡ್ತಾರೆ ಈಗ. ಅಮ್ಮ ನಿನ್ ಕೈಯೇ ಚಿಚ್ಚದ್ ಕಣಮ್ಮ. ಬೇಡ ನೀನು ಅದು ಹೆಂಗೆ ತಡ್ಕೊಂಡೈತೋ ಅಪ್ಪ ಗೊತ್ತಿಲ್ಲ. ಆಚೆ ಓ ಸಾಕಷ್ಟೇ ನಿನ್ ಕೆಲಸ. ಎಷ್ಟಾಗ್ಲ ತೆಗಿತಾಳೆ. ಹಾಕೊಂಡ ಜೋಡಿನ. ಹೌದು, ನಂಗೆ ಮದುವೆ ಆಗಿದೆ. ನಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಲಕ್ಷಿತಾ ಇದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಿಬಾ ಟಾಕ್ಸ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಹೊಸ ವಿಡಿಯೋ, ಹೊಸ ಫೋನ್ ಅಂಡ್ ಹೊಸ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದ್ದೀನಿ ಇವತ್ತು. ಆಕ್ಚುಲಿ ಮಳೆ ಜೋರಿದೆ, ಸೊ ನಾನು ಬರೀ ರಂಗೋಲಿ ಹಾಕಿ ಮುಗಿಸೋಣ ಅಂತ ಪ್ಲಾನ್ ಮಾಡಿದ್ದೆ. ನಾಟ್ ಲೈಕ್ ನಂಗೆ ಹಾಕಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲ, ಬೇಗ ಮಳೆ ಬಂದರೆ ಹಾಕಿದ್ದೆಲ್ಲ ಬೇಗ ಹೋಗುತ್ತೆ ಅಂತ. ಬಟ್ ಮನೆ ರೂಲ್ಸ್ ಏನು, ಹಬ್ಬ ಬಂದ್ರೇ ಗ್ರ್ಯಾಂಡಾಗಿ ಆಗಬೇಕು. ಅದರಲ್ಲಿ ಯುಗಾದಿ ಹಬ್ಬ ಅಂತ ಅಂದರೆ ಈವನ್ ಮೋರ್ ಗ್ರ್ಯಾಂಡ್ ಅನ್ನೋ ಥರ ಎಲ್ಲ ಕಲರ್ಸು ಅದು ಇದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ರಂಗೋಲಿ ಹಾಕಿ ಮುಗಿಸ್ಬಿಟ್ಟು ಮಿಕ್ಕಿರೋ ಬೇರೆ ಕೆಲಸನ ಕೇಳಿ ನೋಡಿ ಮಾಡಬೇಕು. ತುಂಬ ಏನು ಕೆಲಸ ಇರಲ್ಲ. ನಮ್ಮ ಅಮ್ಮನೇ ಆಲ್ಮೋಸ್ಟ್ 99% ಕೆಲಸನ ಮುಗಿಸಿರುತ್ತೆ. ಇನ್ನು 1% ರಂಗೋಲಿ ಹಾಕೋದು, ಅದು ಇದು ಎತ್ಕೊಳ್ಳೋದು, ಇಷ್ಟು ಮಾತ್ರ ಕೆಲಸ ನನಗೆ ಬ್ಯಾಲೆನ್ಸ್ ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ಅಪ್ರೂಪ ಕೆಲಸ ಮಾಡೋದ್ರಿಂದ ನಾನು ಕೂಡ ಸ್ವಲ್ಪ ಎನರ್ಜಿಯಿಂದ ಮಾಡ್ತೀನಿ. 20 ಸಲ ಮಲಗ್ತೀನಿ. ರಂಗೋಲಿ ಹಾಕೋದು ತುಂಬಾ ಕಷ್ಟ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಆ್ಯಂಡ್ ಹಾಕಿದ್ಮೇಲೆ ಬರುತ್ತಲ್ಲ ಆ ಪೇನ ಅರ್ಥ ಮಾಡ್ಕೊಂಡ್ರೆ ಸಾಕು. ಒಂದು 10 ನಿಮಿಷ ಮಲ್ಗೋ ಜಾಗದಲ್ಲಿ 1 hour 2 hour 3 hour ಎಕ್ಸ್ಟ್ರಾ ನಿದ್ದೆ ಮಾಡಿದ್ರೆ ಮುಗೀತು. ರಂಗೋಲಿ ಹಾಕಿದ್ದಾಯ್ತು, ಕ್ಯೂಟ್ ಲಿಟಲ್ ಗರ್ಲ್ನ ಬರ್ದಿದ್ದಾಯ್ತು. ಆ ಗರ್ಲ್ ಅಂತೂ ನಂತರ ಅಂತೂ ಕಾಣಿಸ್ತಾ ಇರ್ಲಿಲ್ಲ. ಅವಳು ಕೂದಲಿಗೆ ನಾನು ಹೂವು ಮುಡ್ಸೋದ್ರಲ್ಲಿ ಸರ್ಕಸ್ ಮಾಡ್ತಾ ಇದ್ದೆ. ರೋಸ್ ಇಟ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಫುಲ್ಲು ಮೈಕ್ ಸೆಟ್ ತರ ಎಲ್ಲ ಕಾಣಿಸ್ತಾ ಇತ್ತು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಇಟ್ಸ್ ಆಲ್ಮೋಸ್ಟ್ ಎಂಡ್ ಆಫ್ ದ ರಂಗೋಲಿ. ತುಂಬ ದಿನ ಆದಮೇಲೆ ರಂಗೋಲಿ ಹಾಕಿದ್ರು ಕೂಡ ಚೆನ್ನಾಗಿ ಹಾಕಿದ್ದೀನಿ. The girl in that rangoli is not me because I have short hairs and she. ಬಿಸಿಲು ಬಂದಿದ್ದಾಯ್ತು ಆ್ಯಂಡ್ ರಂಗೋಲಿ ಕೂಡ ಸಖತ್ತಾಗಿದ್ದಾಯಿತು. ಈ ಬೇವಿನ ಹೂವನ್ನ ಇನ್ನೊಂಚೂರು ಸಖತ್ತಾಗಿ ಕಾಣಿಸ್ಲಿ ಅಂತ ನಾನು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಅಂದರೆ ಹುಡುಗಿ ಬ್ಲೌಸಿಗೆ ಬೇವಿನ ಸೊಪ್ಪಲ್ಲಿ ಡಿಸೈನ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಆ್ಯಂಡ್ ಆ್ಯಕ್ಚುಲಾಗಿ ರಂಗೋಲಿ ತುಂಬ ಚೆನ್ನಾಗಿ ಬಂದಿದೆ. ಯೂಶುವಲಾಗಿ ನಾನು ಥೀಮ್ಸ್ನ ಫಾಲೋ ಮಾಡ್ತೀನಿ. ಈಗ ಎಳ್ಳು ಬೆಲ್ಲ ಹಬ್ಬ ಇದ್ರೆ ಅದಕ್ಕೊಂದು ಕಬ್ಬು ಅದು ಇದು ಬರೆಯೋದು ಎಲ್ಲ ಇರುತ್ತೆ. ಬಟ್ ಬೇವು ಬೆಲ್ಲಗೆ ನನಗಂತೂ ಕಾನ್ಸೆಪ್ಟೇ ಗೊತ್ತಾಗ್ತಾ ಇಲ್ಲ. ಸೊ ಒರಿಜಿನಲ್ ಬೇವು ಬೆಲ್ಲನ ಇಟ್ಬಿಟ್ಟು ಹಾಗೆ ಸ್ವಲ್ಪ ಫ್ಲವರ್ಸಲ್ಲಿ ಸಖತ್ತಾಗಿ ರೆಡಿ ಮಾಡಿಬಿಟ್ಟು ಇದು ಭೂಮಿನ ತಾಯಿಗೆ ಹಬ್ಬ ಮಾಡೋದ್ರಿಂದ ಒಬ್ಳು ಹುಡುಗಿನೇ ರೆಪ್ರೆಸೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ರಂಗೋಲಿನ ಹಾಕ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಇಲ್ಲ ಇರೋ ಕಲರ್ಸ್ನಲ್ಲೇ ತುಂಬ ಚೆನ್ನಾಗಿ ಕಾಣಿಸೋ ಥರ ಬರೆದಿದ್ದೀನಿ. ಆ್ಯಂಡ್ ಒರಿಜಿನಲ್ ದೀಪ ಇಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಇಟ್ಬಿಟ್ಟೆ. ರಂಗೋಲಿ ಹಾಕಿದ್ ಮುಗಿಸಿದ್ಮೇಲೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ನೋಡಕ್ ಹೋದ್ರೆ ನಂಬೇಕು ಆರಾಮಾಗಿ ಗರ್ಕೆ ತಿನ್ಕೊಂಡು ನಾನು ನೋಡ್ತಾ ಇತ್ತು. ಅಂಡ್ ತುಷಿ ಕಂಪ್ಲೀಟ್ ದೇವ್ರ ಮನೆ ಡೆಕೋರೇಷನ್ ಅಥವಾ ದೇವರಿಂದ ಏನೇ ಕೆಲಸ ಇದ್ರು ಅವನೇ ತಗೊಂತಾನೆ. ಅಂಡ್ ಅವನೇ ಪರ್ಫೆಕ್ಟ್ ಆದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾನೆ ತುಂಬಾ ಚೆನ್ನಾಗಿ. ಆಲ್ ಬಿಕಾಸ್ ಆಫ್ ಮೈ ಫಾದರ್. ಅಪ್ಪ ಏನ್ ಮಾಡ್ಕೊಂಡ್ ಬಂದಿದ್ರು ಅದೇ ತುಷಿಗೂ ಕೂಡ ಚೆನ್ನಾಗಿ ಬಂದಿದೆ. ಅಂಡ್ ಮಿಕ್ಕಿರೋ ಮಾವಿನ ಎಲೆ ಮತ್ತೆ ಬೇವಿನ ಎಲೆನ ನೀಟಾಗಿ ಗೇಟಿಗೆಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣತ್ತಾರ, ಹಬ್ಬದ ವೈಬ್ ಬರ್ಲಿ ಅನ್ನೋ ತರ. ತೋರಣ ಏನ್ ಸ್ಪೆಷಲ್ ಅಲ್ಲ, ಪ್ರತಿ ಹಬ್ಬಕ್ಕೂ ತೋರಣ ಚೇಂಜ್ ಮಾಡ್ತಾ ಇರ್ತೀವಿ. ಬಟ್ ಸ್ಟಿಲ್ ಇಲ್ಲಿ ಅಕ್ಕಪಕ್ಕ ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇನ್ನೊಂಚೂರು ಚೆನ್ನಾಗಿ ಕಾಣಿಸೋ ತರ ನೋಡಿದ್ವಿ. ಅಂಡ್ ಮೈ ಫೇವ್ರೆಟ್ ಪಾರ್ಟ್ ಅಂತ ಅಂದ್ರೆ ನಾನು ಬಾಗ್ಲಿಗೆ ರಂಗೋಲಿ ಬಿಡಿಸೋದಂದ್ರೆ ತುಂಬಾ ಇಷ್ಟ. ಅದು ಚಿಕ್ಕ ಜಾಗದಲ್ಲಿ ಆ ರಂಗೋಲಿ ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಪ್ರತಿ ಸಲ ಮಿಸ್ ಮಾಡ್ದಲೆ ನನ್ನ ಹಬ್ಬಗಳಿಗೆ
ಇನ್ನು ಚೆನ್ನಾಗ್ ಕಾಣಿಸೋ ತರ ಮಾಡ್ತಾನೆ ಇರ್ತೇನೆ. ನಂಗಂತೂ ಯುಗಾದಿ ಹಬ್ಬ ಅಂತ ಬಂದಿದ ತಕ್ಷಣ ಹಳ್ಳೆಣ್ಣೆನೆ ನೆನಪಾಗೋದು. ಚಿಕ್ಕವರಿದ್ದಾಗ ಹಳ್ಳೆಣ್ಣೆಗೆ ಮೆಂತೆ ಕಾಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನ ಬಿಸಿ ಬಿಸಿ ಇದ್ದಾಗೆ ಸ್ವಲ್ಪ ಹಾರಿಸಿ ನೀಟಾಗಿ ಮೈ ಕೈ ಮುಖ ಎಲ್ಲಾ ಕಡೆ ಹಚ್ಕೊಂಡು ಹೋಗ್ಬಿಟ್ಟು ಮನೆ ಮೇಲೆ ನಿಂತ್ಕೊಂಡ್ಬಿಡ್ತಿದ್ವಿ ಬಿಸಿಲಿಗೆ. ಎಷ್ಟೊತ್ತಾದ್ಮೇಲೆ ಇನ್ನೂ ಎಣ್ಣೆ ಒಣಗಲ್ಲ ಗೊತ್ತು, ಲೈಕ್ ಡ್ರೈ ಆಗಲ್ಲ, ಬಟ್ ಸ್ಟಿಲ್ ವಿ ಆರ್ ವೇಟಿಂಗ್ ದ ಡ್ರೈ ಆಗ್ಲಿ ಅನ್ನೋ ತರ. ಅಂಡ್ ಈಗೆಲ್ಲ ಅದು ತುಂಬಾ ಕಮ್ಮಿ ಆಗ್ತಾ ಬಂತು. ಅಮ್ಮನೇ ಯೂಶುವಲ್ ಆಗಿ ಅಪ್ಪಂಗೆ, ತುಷಿಗೆ, ನನ್ಗೆ ಎಲ್ರಿಗೂ ಎಣ್ಣೆ ಹಚ್ಚೋದು. ಅಂಡ್ ಈ ಸಲ ನಾನು ರಂಗೋಲಿ ಎಲ್ಲ ಹಾಕ್ ಬಂದು ಆರಾಮಾಗಿ ಕೂತಾಗ ಹಬ್ಬ ಹಚ್ತೀನಿ ಅಂತ ಹಚ್ತು. ನಮ್ಮ ಅಮ್ಮನ ಕೈ ಪಾಪ ಎಷ್ಟು ರಫ್ ಆಗಿತ್ತು ಅಂತ ಅಂದ್ರೆ ಹೊಡೆದಿರುತ್ತಲ್ಲ, ಲೈಕ್ ಚಳಿಗೆ ಹಚ್ತಾ ಇದಾರೆ ನನ್ ಮುಖ ಎಲ್ಲ ಚುಚ್ಚದಂಗ ಆಗ್ತಾ ಇತ್ತೆ. ಬಟ್ ತುಂಬಾ ಫನ್ ಆಗಿ ಚೆನ್ನಾಗಿತ್ತು. ಎಷ್ಟೋ ದಿನ ಆದ್ಮೇಲೆ ಏನೋ ಸ್ಪೆಷಲ್ ಫೀಲ್ ಅನ್ನೋ ತರ ಆಗ್ತಾ ಇತ್ತು. ಇಷ್ಟು ದಿನ ವರ್ಕ್ ಅಂತ ಇದ್ದೆ, ಈಗ ಒನ್ ಡೇ ಫುಲ್ ಚಿಲ್ ಅನ್ನತ್ತೆ. ನಾನ್ ತುಂಬಾ ವೇಟ್ ಮಾಡ್ತಾ ಇದ್ದಿದ್ದೆ ನಾವು ಬೇವು ಬೆಲ್ಲನ ಹೇಗ್ ಮಾಡ್ತೀವಿ ಅಂತ ತೋರ್ಸೋದಕ್ಕೆ. ಬಿಕಾಸ್ ಒಬ್ಬೊಬ್ರು ಅದು ಬೆಲ್ಲದ ರಸನ ನೀಟಾಗಿ ತೆಗ್ದು ಅಥವಾ ಕುದಿಸಿ ಅದಾದ್ಮೇಲೆ ಬೇವಿನ ಸೊಪ್ಪು ಮಿಕ್ಸ್ ಮಾಡೋದು, ಈ ತರ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾ ಇದ್ರು. ಬಟ್ ನಾವು ಮಾಡೋ ಬೇವು ಬೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ನಿಮ್ಗೆ ತೋರಿಸ್ಲೇಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದೇ ಟೈಮ್ ಸ್ನಾನಕ್ಕೆ ಹೋಗಿದ್ದೆ. ಸೊ ಅಷ್ಟೊತ್ತಿಗೆ ಬೇವು ಬೆಲ್ಲ ರೆಡಿ ಆಗೋಗಿತ್ತು. ಈಗ ತುಷಿ ಯಾವ ಪ್ರೋಸೆಸ್ ಅಲ್ಲಿ ಹೂವನ್ನ ಆಚೆ ತೆಗಿತಾ ಇದ್ದಾನೆ, ಲೈಕ್ ಹೂವಿನ ಕಡ್ಡಿ ಇರುತ್ತಲ್ಲ, ಕಡ್ಡಿಯಿಂದ ಹೂವನ್ನ ಸಪ್ರೇಟ್ ಮಾಡ್ಬೇಕು. ಆ ಸಪ್ರೇಟ್ ಮಾಡಿರೋ ಹೂವನ್ನ ಒಂದ್ ಸೈಡ್ ಇಟ್ಟು ದೆನ್ ಕಡ್ಲೆ, ಒಂದ್ ಸ್ವಲ್ಪ ಚೆನ್ನಾಗಿರೋ ಕಡ್ಲೆ, ನಾವ್ ಯೂಶುವಲ್ ಆಗಿ ಹಾಯ್ತೀವಿ, ಹೊಡೆದಿರೋ ಕಡ್ಲೆ ಎಲ್ಲ ಹಾಕಲ್ಲ. ಆ ಕಡ್ಲೆ ಜೊತೆ ಸ್ವಲ್ಪ ಒಣ ಕೊಬ್ಬರಿ ತುರ್ದಿರೋದನ್ನ ಹಾಕ್ಬೇಕು. ದೆನ್ ಬೆಲ್ಲನ ಸ್ಮಾಲ್ ಕಟ್ ಮಾಡಿರೋದ್ ಹಾಕ್ಬೇಕು. ಅದಾದ್ಮೇಲೆ ಈ ಬೇವಿನ ಹೂವು ಏನಿರುತ್ತೋ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಇನ್ ದ ಸೆನ್ಸ್ ಸುಮ್ನೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು, ಅದೇನ್ ತುಂಬಾ ಚೆನ್ನಾಗಿ ಅನ್ನೋ ತರ ಅಲ್ಲ, ಅಷ್ಟೇ ಮಾಡೋದು ಬೇವು ಬೆಲ್ಲ ಅಂತಂದ್ರೆ. ಅದನ್ನ ತಿಂತಾ ಇದ್ರೆ ತಿಂತಾನೆ ಇರ್ಬೋದು. ನಾವು ಚಿಕ್ಕವರಿದ್ದಾಗ ನಮ್ ತಾತ ಒಂದ್ಸಲಿ ಮಾಡಿದ್ರೆ ಆಲ್ಮೋಸ್ಟ್ 1 month 2 month ವರ್ಗುನು ಕೇಳ್ತಾ ಇರೋದು, ಬೇವು ಬೆಲ್ಲ ಇನ್ನು ಇದ್ಯಾ ಕೊಡು ಅನ್ನೋ ತರ. ಅಂತ ಅಂದ್ರೆ ಹೂವು ಹುಣ್ಗಿದ್ರು ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಅಂಡ್ ಒಂದ್ಸಲಿ ನೀವೇನಾದ್ರೂ ಈ ತರ ಟ್ರೈ ಮಾಡ್ತಿದ್ರೆ ಬೇವು ಬೆಲ್ಲನೇ ಅನ್ಸಲ್ಲ. ಹಂಗಂತ ಕಹಿ ಎಲ್ಲ ಇರಬಾರ್ದು, ಸ್ವೀಟ್ ಇರ್ಬೇಕು ಈ ತರನು ಅನ್ಸಲ್ಲ, ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಅನ್ಸುತ್ತೆ. ನನಗೆ ಎಳ್ಳು ಬೆಲ್ಲಗಿಂತ ಬೇವು ಬೆಲ್ಲ ತಿನ್ನಕ್ಕೆ ಇಷ್ಟ. ಮೇ ಬಿ ನೀವ್ ಯಾರಾದ್ರೂ ಈ ತರ ಟ್ರೈ ಮಾಡಿದ್ರೆ ಪಕ್ಕ ನೀವು ಹೇಳ್ತೀರಾ ಎಳ್ಳು ಬೆಲ್ಲಗಿಂತ ಬೇವು ಬೆಲ್ಲನೂ ಒಂದ್ ಸ್ವಲ್ಪ ಟೇಸ್ಟಿ ಆಗಿದೆ ಅಲ್ವಾ ಅಂತ. ಅಂಡ್ ನಮ್ಮನೆ ದೇವ್ರ ಮನೆ ಪೂಜೆ ಕಂಪ್ಲೀಟ್ ಆಯ್ತು. ನಮ್ ದೇವ್ರುಗಳೆಲ್ಲ ಫಳ ಅಂತ ಫುಲ್ ಮಿಂಚ್ತಾ ಇದಾರೆ. ಆಲ್ ಬಿಕಾಸ್ ಆಫ್ ತುಷಿ ಟ್ರೈನ್ ಬೈ ಮಿಸ್ಟರ್ ಶಾಂತರಾಜು ಟೀಚಿ. ನಪ್ಪ ಏನ್ ಟ್ರೈನಿಂಗ್ ಕೊಟ್ಟಿದ್ಯೋ ಅದೇ ತರ ತುಷಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಫ್ಲವರ್ ಡೆಕೋರೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮನೆ ದೇವ್ರ ಮನೇಲಿ. ಯಾಕಂದ್ರೆ ಇರೋದ್ರಲ್ಲೇನೆ ಹೆಂಗೆ ಚೆನ್ನಾಗಿ ಕಾಣಿಸೋ ತರ ಮಾಡ್ಬೇಕು ಅನ್ನೋದನ್ನ ನಾನ್ ನನ್ ಮನೆ ನೋಡೇ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇದೇ ಬೇಕು ಅದೇ ಬೇಕು ಅನ್ನೋ ತರ ಏನಿಲ್ಲ, ಇರೋದ್ರಲ್ಲಿ ಯಾವ ತರ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅನ್ನೋ ತರ ನಮ್ಮ ಮನೇಲಿ ಎಲ್ಲಾದ್ರಲ್ಲೂ ಇದೇ ತರನೇ ಟ್ರೈನ್ ಮಾಡೋದು. ನಾಟ್ ಓನ್ಲಿ ಅಬೌಟ್ ಡೆಕೋರೇಷನ್ ಆರ್ ಸಮಥಿಂಗ್. ಈಗ ನನಗೂ ಅಷ್ಟೇ ರಂಗೋಲಿ ಹಾಕ್ಬೇಕಾದ್ರೆ ಕಲರ್ ಇಷ್ಟಿದೆ ಅಂತಾನೆ ಇಷ್ಟೇ ಕಲರ್ ಅಲ್ಲಿ ನಾನು ಹೆಂಗ್ ರಂಗೋಲಿ ಕಂಪ್ಲೀಟ್ ಮಾಡೋದು ಅಂತಾನೆ ಥಿಂಕ್ ಮಾಡೋ ತರನೇ ಒಪ್ಪ ಎಲ್ರು ಟ್ರೈನ್ ಮಾಡಿರೋದು. ಅಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಬಿಕಾಸ್ ತುಂಬಾ ಕಂಫರ್ಟ್ ಆಗಿ ಏನ್ ಬೆಳೆಸಿಲ್ಲ ನಮ್ಮನ್ನ, ಇರೋದ್ರಲ್ಲಿ ಚೆನ್ನಾಗಿ ನೋಡ್ಕೊಂಡು ಬೆಳೆಸಿದ್ದಾರೆ. ಈಗ ನಮ್ಮಪ್ಪ ಪೂಜೆ ಮಾಡ್ತಾ ಇರ್ತಾರೆ, ಟರ್ನ್ ಆದಾಗ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಹೆಂಗೆ ಅಂತ ಅಂದ್ರೆ ಇದು ಕ್ರಿಂಚ್ ಯೂಶಲ್ ಆಗಿ ಎಲ್ರಿಗೂ ಆಗುತ್ತೆ. ಈ ಮದ್ವೆ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಸಡನ್ ಆಗಿ ಕ್ಯಾಮ್ರಾಮನ್ ಬಂದ್ ಮುಂದೆ ನಿಂತ್ಕೊಳ್ಳೋ ತರ ಆಗುತ್ತೆ. ಎಷ್ಟು ಅಂದ್ರೆ ಕಾನ್ಶಿಯಸ್, ನಮಗೆ ದೇವ್ರ ಮೇಲೆ ಭಕ್ತಿ ಇದ್ರು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ ಇವಾಗ ಅಂತ ಅನ್ಸುತ್ತೆ. ಇಲ್ಲಿ ಯಾರೋ ಸ್ಟ್ರೇಂಜರ್ಸ್ ಬಂದು ನಮ್ಮ ಮನೆ ಹಿಂದೆ ಕಡೆ ಒಂದು ಮರ ಇದೆ, ಬೇವಿನ ಮರ, ಅದಕ್ಕೆ ಪೂಜೆ ಮಾಡ್ತಾ ಇದ್ರು. ನನಗೂ ಈ ಹಬ್ಬಕ್ಕೆ ಈ ತರ ಹಿಂಗ್ ಪೂಜೆ ಮಾಡ್ತಾರ ಅನ್ನೋ ತರ ಗೊತ್ತಾಗಿದೆ ನನಗೂ ಫಸ್ಟ್ ಟೈಮು. ಬಿಕಾಸ್ ಇದು ಕಂಪ್ಲೀಟ್ ನಾವು ಭೂಮಿ ತಾಯಿಗೆ ಪೂಜೆ ಮಾಡೋ ಹಬ್ಬ ಆಗಿರೋದ್ರಿಂದ ಚೆನ್ನಾಗಿ ಅನ್ಸ್ತು. ಅದಕ್ಕೆ ನಾನು ಹಂಗೆ ಅವ್ರಿಗೆ ಗೊತ್ತಾಗ್ದಂಗೆ ವಿಡಿಯೋ ಶೂಟ್ ಮಾಡೋಣ ಅಂತ ಮಾಡಿದೆ. ಅಂಡ್ ಅಂಕಲ್ ನೋಡಿ ಪೋಸ್ ಕೂಡ ಕೊಟ್ರು. ದೆನ್ ಒಬ್ಬಟ್ಟು ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾವು ಪ್ರತಿ ಹಬ್ಬಕ್ಕೂ ಒಬ್ಬಟ್ಟು ಮಾಡೇ ಮಾಡ್ತೀವಿ ಕಂಪಲ್ಸರಿ, ಅದ್ರಲ್ಲೇನು ಮೋಸ ಇಲ್ಲ. ಬಟ್ ಸ್ಟಿಲ್ ಈ ಯುಗಾದಿ ಅಂತ ಬಂದ್ರೆ ಬೇಳೆ ಒಬ್ಬಟ್ಟು ಮಾಡ್ತಿದ್ದೀವಿ ಅಂತ ಅಂದ್ರೆ ಹಬ್ಬಕ್ಕೊಂದು ಕಳೆ ಬಂತು ಅಂತ ನಾನು ಒಬ್ಬಟ್ಟನ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಮಾರ್ನಿಂಗ್ ಇಂದ ನಮ್ಮ ಅಮ್ಮನೇ ಎಲ್ಲಾ ಕೆಲ್ಸನೂ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಅಂದ್ರೆ ಎಲ್ಲ ಮುಗ್ದೋಗಿತ್ತು. ಒಬ್ಬಟ್ಟು ಕೂಡ ಎಲ್ಲ ದೇವ್ರಿಗೆ ಎಡೆ ಎಷ್ಟಿಡ್ಬೇಕೋ ಅಷ್ಟೆಲ್ಲ ನಮ್ಮ ಅಮ್ಮನೇ ಮಾಡಿದ್ರು. ಅಂಡ್ ನಾವು ತಿನ್ನೋದಕ್ಕೆ ಮಾತ್ರ ಬ್ಯಾಲೆನ್ಸ್ ಇತ್ತು. ಸೊ ನಾನು ಇದಕ್ಕಾದ್ರೂ ಬಂದ್ ಮಾಡೋಣ ಅಂತ ಕುತ್ಕೊಂಡು ಮಾಡ್ತಾ ಇದ್ದೀನಿ. ತುಷಿಕ್ ತುಂಬಾ ಬಲವಂತ ಮಾಡಿ ಒಂದೇ ಒಂದು ವಿಡಿಯೋ ಮಾಡ್ಕೊಂಡು ಬಾರೋ ಅಂತ ಮಾಡಿದ್ಕೆ ವಿಡಿಯೋ ಮಾಡಿ ಕೊಟ್ಟ. ಅಂಡ್ ಐ ಫೀಲ್ ಹ್ಯಾಪಿ. ಇಲ್ಲ ಅಂತ ಅಂದ್ರೆ ಏನ್ ಗೊತ್ತಾ, ವಿಡಿಯೋ ಮಾಡ್ಲೇಬೇಕಂತ ಮಾಡಲ್ಲ, ಹೆಂಗೋ ಕೆಲ್ಸನೇ ಮಾಡಿರ್ತೀವಿ. ಒಂದ್ ಚಿಕ್ಕ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ ಅಂತ ಅಂದ್ರೆ ಬೇಜಾರಾಗುತ್ತಲ್ಲ. ಸೊ ಅದಕ್ಕೋಸ್ಕರ ನನ್ ವಿಡಿಯೋ ಅಂದ್ರೆ ತುಂಬಾ ಇಷ್ಟ. ಹಬ್ಬ ಅಂದ್ರೇನೆ ಊಟ ಅಂದ್ರೇನೆ ಹಬ್ಬ ಎಲ್ಲ ಆದ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡೋದಿದೆಯಲ್ಲ, ಅದೇ ಒಂದು ತೃಪ್ತಿ ಅಂದ್ರೆ ತೃಪ್ತಿ.
ತೃಪ್ತಿ ಅನ್ಸುತ್ತೆ. ನಮ್ಮನೇಲಿ ಹಬ್ಬ ಅಂದ್ರೆ ಎಲ್ಲಾರು 8 ಗಂಟೆ 9 ಗಂಟೆಗೆ ಊಟ ಮಾಡ್ತಾ ಇರ್ತಾರೆ. ನಮ್ದಂಗ ಆಗೋದಕ್ಕೆ ಯಾವತ್ತೂ ಚಾನ್ಸ್ ಇಲ್ಲ. ಬಿಕಾಸ್ ಇಷ್ಟೆಲ್ಲ ಅಡ್ಗೆ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಬಿಸಿಲಿನ ನೆತ್ತಿ ಮೇಲೆ ಬರ್ತಾ ಇರುತ್ತೆ, ನಮ್ಮ ಹೊಟ್ಟೆ ಚುರುಚುರ ಅಂತ ಇರುತ್ತೆ. ಅವಾಗ ನಾವು ಊಟ ಮಾಡ್ಬೇಕು ಅಂತ ನೆನಪಾಗಿ ಊಟ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತೀವಿ. ನನಗೆ ಬಾಳೆ ಎಲೆ ಊಟ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಹಬ್ಬ ಬಂತಂದ್ರೆ ನಂಗೆ ಬಾಳೆ ಎಲೆ ಊಟ ಬೇಕೇ ಬೇಕು. ಅದ್ರಲ್ಲಿ ಇದ್ರಲ್ಲಿ ಏನ್ ಸ್ಪೆಷಲ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೂಶಲ್ ಆಗಿ ಎಲ್ಲ ಅಡ್ಗೆನೂ ನಿಮಗೆ ಗೊತ್ತು, ಅಡ್ಗೆದೆಲ್ಲ ವಿಡಿಯೋ ಮಾಡಿ ಅಷ್ಟು ನನ್ಗೆ ಆಗದೇ ಇಲ್ಲ. ಬಿಕಾಸ್ ವಿಡಿಯೋ ಶೂಟ್ ಮಾಡಕ್ಕೆ ಅಂತಾರೆ ಯಾರಾದ್ರೂ ಇದ್ದಿದ್ರೆ ತುಂಬಾ ಚೆನ್ನಾಗ್ ಅನ್ಸ್ತಾ ಇತ್ತು. ತುಂಬಾ ಶೂಟ್ ಮಾಡ್ಬೇಕು ಅಂತ ಹೊರಟಾಗ ಎಲ್ಲ ಕೆಲಸ ಮಾಡ್ತಿರ್ತಾರೆ. ನಾವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ತುಂಬಾ ವಿಡಿಯೋ ಮಾಡ್ತೀನಿ ಅಂತ ಮುಂದಕ್ಕೆ ಹೋದ್ರೆ ತೆಗ್ದೊಂದ್ ರಪ್ ಅಂತ ಕೊಡ್ಬೇಕಂತ ಅನ್ಸುತ್ತೆ. ನಮ್ಮ ಅಮ್ಮಂಗ್ ಕೂಡ ಅದೇ ಫೀಲ್ ಬರುತ್ತೆ. ಸೊ ನಾನು ಅವ್ರ ಅಡ್ಗೆ ಮಾಡ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಮಾಡಲ್ಲ. ಏನಿದು ಸ್ಪೆಷಲ್ ಅಂತ ಅಂದ್ರೆ, ಒಬ್ಬಟ್ಟು ಯೂಶಲ್ ಆಗಿ ಒಬ್ಬಟ್ಟನ್ನ ಹಾಲಾಕೊಂಡ್ ತಿಂತಾರೆ ಅಥವಾ ಬೇರೆ ಎಲ್ಲ ತಿನ್ಬೋದು, ತುಪ್ಪ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನಾವು ಒಬ್ಬಟ್ಟಿಗೆ ಕಾಯಿ ರಸ ಮಾಡ್ತೀವಿ. ಕಾಯಿ ತುರಿನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋದೆ ಕಾಯಿ ರಸ ಅಂತ ಅದಕ್ಕೆ ಒಬ್ಬಟ್ಟು ಹಿಟ್ಟಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪದ ಮೇಲೆ ಸ್ವಲ್ಪ ಬಾಳೆಹಣ್ಣ ಹಾಕೊಂಡು ಕಾಯಿ ರಸ ಹಾಕೊಂಡು ತಿಂದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸೊ ನಮ್ ಬೇಕು ಎದ್ರುಕೊಂಡು ಕುಂತಿದೆ. ದಟ್ ಈಸ್ ಮಿಸ್ ಅನಘಾ ವಿ ಅತ್ವಾರ್. ಇವ್ರು ಬಂದ್ರೆ ಒಂದ್ಸಲಿಗೆ ಮನೆ ಎಲ್ಲ ಒಳ್ಳೆ ದೊಡ್ಡ ಯಾವ್ದೋ DJ ಯಾವ್ದಾದ್ರು ಸೌಂಡ್ ಸೌಂಡ್ ಆಗುತ್ತಲ್ಲ, ಆ ತರ ಸೌಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆ. ನೀವು ಒಂದ್ಸಲಿ ನೋಡಿ ನಮ್ಮ ಅಮ್ಮನ ಹತ್ರ ಹಿಂಗೆಲ್ಲ ಆಡ್ತಿದ್ದಾಳೆ ಅಂತ. ಚೆನ್ನಾಗಿ ಅನಿಸ್ತಾ ಇದೆಯಾ? ನಾನು ಕೂತ್ರ ಆಂಟಿ ಸಮಕ್ಕೆ ಅಲ್ವಾ? ಯಾ ಇವಳು ಯೂಶಲ್ ಆಗಿ ನಾನು ವೆಂಕಿನ್ ನೋಡ್ಬೇಕು ವೆಂಕಿನ್ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ತುಂಬಾ ಹೇಳೋಳು ಕಾಲೇಜಲ್ಲಿ. ಅಂಡ್ ಈಗ ನಾವು ಕಾಲೇಜ್ ಬಿಟ್ಟಿರ್ಬೋದು, ಸ್ಟಿಲ್ ವೆಂಕಿನ್ ನೋಡೋದು ಅವಳು ಬಿಟ್ಟಿಲ್ಲ. ಅಂಡ್ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ವಿ, ದೇವ್ರ ದರ್ಶನ ಪಡೆದ್ವಿ. ದೇವ್ರ ದರ್ಶನ ಆಗಿದ ತಕ್ಷಣ ಒಂದೇ ಯೋಚನೆ ಮಾಡಿದ್ದು, ಅಲ್ಲಿ ಇನ್ನೊಬ್ರು ಸೋಲ್ ಸಿಸ್ಟರ್ ಇದಾರೆ, ಅವ್ರನ್ನ ಮೀಟ್ ಆಗೋಣ ಅಂತ. ವಿತೌಟ್ ಪ್ಲಾನ್ ಇಬ್ರು ಸರ್ಪ್ರೈಸ್ ಕೊಡೋಣ ಅಂತ ಸ್ಕೂಟಿ ಎತ್ಕೊಂಡು ಜುರ್ರು ಅಂತ ಹೋದ್ವಿ. ಅಲ್ಲಿ ನೋಡಿ ರಿಯಾಕ್ಷನ್. ಎಷ್ಟು ದಪ್ಪ ಇದ್ದೀರಾ? ಯಾಕೆ ಅಷ್ಟೊಂದು ಲಿಪ್ಸ್ಟಿಕ್ ತಗೊಂಡ್ಬರ್ತ? ಇವ್ರ ಜೊತೆ ಈ ತರ ಎಲ್ಲ ಆಡ್ಬೇಕಂತ ತುಂಬಾ ದಿನದಿಂದ ಅನ್ಸ್ತಾ ಇತ್ತು, ಬಟ್ ಆಗ್ತಾ ಇಲ್ಲ. ಇವಾಗ ಸಿಕ್ಕಿದ ಚಾನ್ಸ್ ನ ಬಿಡ್ತೀನಿ. ಸರ್ ಯಾಕೆ ಆಟ ಕೊಡ್ತೀನಿ. ಒರೆಸ್ತಾ ಇದೀನಿ ಅಕ್ಕ, ಎಲ್ಲ ಹೆಂಗೇನು ಮಾಡ್ಬಿಟ್ಟು ಆಂಟಿ ಒರೆಸೋರು ಇದನ್ನ. ಲಕ್ಷಿತ ಅದೆಷ್ಟು ಚೆನ್ನಾಗಿ ಡಾನ್ಸ್ ಮಾಡಿ ಅಕ್ಕನ ತೋರ್ಸು. ಭಗವಂತ ಚೆನ್ನಾಗಿ ಕಾಣುತ್ತೆ. ಅಶ್ಮಿತ್ ನ ನೋಡ್ದೆ, ತುಷಿನ ನೋಡ್ದೆ, ರಾಗುನ ನೋಡ್ದೆ. ಓ ಮೈ ಗಾಡ್, ನನ್ ಸುತ್ತ ಇರೋ ಬಾಯ್ಸ್ ನೆಲ್ಲ ನೋಡ್ತೀನಿ. ಅವ್ರೆಲ್ರಿಗೂ ಎಷ್ಟು ಕಾರ್ ಮೇಲೆ ಲವ್, ಅಫೆಕ್ಷನ್, ಆ ಕೇರ್ ಎಕ್ಸೆಟ್ರಾ ಎಕ್ಸೆಟ್ರಾ ಇರುತ್ತೆ ಅಂದ್ರೆ ಓ ಮೈ ಗಾಡ್ ಅನ್ಸುತ್ತೆ. ಅಂಡ್ ಅದನ್ನ ಕ್ಲಿಪ್ಪಿಂಗ್ ತಗೊಂಡೆ. ಬಿಕಾಸ್ ಆ ಕ್ಲಿಪ್ಪಿಂಗ್ ಇವತ್ತಿಗೊಂದು ಇರಿಟೇಷನ್ ಅನ್ಸ್ಬೋದು, ಇನ್ ಫ್ಯೂಚರ್ ಅವನಿಗೆ ಖುಷಿ ಆಗುತ್ತೆ.